ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ. ಬೆಂಗಳೂರಿನಲ್ಲಿ ಜಿಟಿ ಮಳೆ ಮುಂದುವರೆದಿದೆ. ಪಾರ್ಕ್ ಕಚೇರಿಗಳಿಗೆ ಹೋಗುವ ಜನರು ಪರದಾಡಿದ್ದಾರೆ. ತುಂತುರು ಮಳೆಯಲ್ಲಿ ವಾಹನ ಸವಾರರು ಕೂಡ ಪರದಾಡುತ್ತಿದ್ದಾರೆ. ಪ್ರತಿನಿತ್ಯ ತುಂಬಿ ತುಳುಕ್ತಾ ಇದ್ದ ಪಾರ್ಕ್ಗಳು ಇವತ್ತು ಖಾಲಿ ಹೊಡಿತಾ ಇವೆ. ವಾಕರ್ಗಳ ಪಾಲಿಗೆ ಜಿಟಿ ಮಳೆ ಅಡ್ಡಿಯಾಗಿದೆ. ಒಂದ್ಸಲ ಜೋರಾಗಿ ಬಂದು ಮಳೆ ನಿಂತು ಹೋದರೆ ಓಕೆ, ಆದರೆ ಈ ರೀತಿಯಾಗಿ ಒಂದೇ ಸಮನೆ ಜಿಟಿ ಅಂತ ಸುರಿತಾ ಇದ್ರೆ ಯಾವ ಕೆಲಸ ಕೂಡ ಆಗೋದಿಲ್ಲ. ಈಗಲೂ ಅದೇ ಆಗ್ತಾ ಇರೋದು. ಕಚೇರಿಗಳಿಗೆ ಬೆಳ್ಳಂಬೆಳಗ್ಗೆ ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ ಸಮಸ್ಯೆ ಆಗ್ತಾ ಇದೆ. ಅರ್ಲಿ ಮಾರ್ನಿಂಗ್ ವಾಕಿಂಗ್ ಬರೋರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಚಳಿ ವಾತಾವರಣ ಇದೆ, ಎದ್ದೇಳೋದಕ್ಕೆ ಕಷ್ಟ. ಇನ್ನು ಈ ಮಳೆಯಲ್ಲಿ ಯಾರು ವಾಕಿಂಗ್ ಮಾಡ್ತಾರೆ? ಅದೇ ರೀತಿಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ದೀಪಾವಳಿ ಹಬ್ಬದ 3ನೇ ದಿನ ಇವತ್ತು. ಪೂಜೆ ಪುನಸ್ಕಾರ ಮಾಡೋರಿಗೆ, ದೇವಸ್ಥಾನಗಳಿಗೆ ಹೋಗೋರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನಲ್ಲಂತೂ ನಿನ್ನೆಯಿಂದಲೂ ಇದೇ ರೀತಿಯಾಗಿ ಮೋಡ ಮುಸುಕಿದ ವಾತಾವರಣ ಇದೆ. ಜಿಟಿ ಮಳೆ ಆಗ್ತಾ ಇದೆ. ಕೆಲವು ಭಾಗಗಳಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ವಾಹನ ಸವಾರರು. ಹಾಗೆಯೇ ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ ಈ ಮಳೆ ದೊಡ್ಡ ಅಡ್ಡಿಯನ್ನೇ ಉಂಟು ಮಾಡಿದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ವಾತಾವರಣ ಎಷ್ಟು ಕೂಲ್ ಆಗಿದೆ ಅಂತ ಹೇಳಿ. ಜಿಟಿ ಮಳೆ ಬರ್ತಾ ಇದೆ. ಜೋರಾಗಿ ಬಂದು ನಿಂತು ಹೋದರೆ ಪರವಾಗಿಲ್ಲ, ಆದರೆ ಈ ರೀತಿಯಾಗಿ ಮಳೆ ಒಂದೇ ಸಮನೆ ಇಟ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಸುರಿದ್ರೆ ಅದರಿಂದ ದೊಡ್ಡ ಸಮಸ್ಯೆಯೇ ಆಗುತ್ತೆ. ಬೆಂಗಳೂರಿನಲ್ಲಿ ಈ ಜಿಟಿ ಮಳೆಯಿಂದ ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕಿರಣ್. ಅದು ಮಧುಶ್ರೀ, ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗ್ಗೆ ತುಂತುರು ಮಳೆ ಆರಂಭವಾಗಿರುವಂಥದ್ದು. ಸದ್ಯ ನಾನೀಗ ಆಡುಗೋಡಿಯ ಬಾಷ್ ಸಿಗ್ನಲ್ ಬಳಿ ಇದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಳಗ್ಗೆನೇ ಈ ಒಂದು ತುಂತುರು ಮಳೆ ಆರಂಭ ಆಗಿರುವಂಥದ್ದು. ತುಂತುರು ಮಳೆ ಆರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಅಂದರೆ ಬೆಳಗ್ಗೆನೇ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದಂಥವ್ರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಕಡೆ. ಆದರೆ ಎರಡನೇದು, ಆ ಪಾದಾಚಾರಿಗಳು ಛತ್ರಿ ಹಿಡ್ಕೊಂಡು ಹೇಗೋ ಹೋಗ್ತಾರೆ. ಟೂ ವೀಲರ್ ಹೋಗೋರು ಕೂಡ ಅಂದರೆ ರೈನ್ ಕೋಟ್ಗಳನ್ನು ಧರಿಸ್ಕೊಂಡು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಲಿಕ್ಕೆ ಮುಂದಾಗಿರುವಂಥದ್ದು. ಇವತ್ತು ದೀಪಾವಳಿ ಹಬ್ಬದ ಸಂಭ್ರಮ ಕೂಡ, ಈ ಒಂದು ಸಂಭ್ರಮಕ್ಕೆ ಈ ಒಂದು ಜಿಟಿ ಮಳೆ ಏನಿದೆ ಅದೊಂದಷ್ಟು ಅಡಚಣೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಒಂದು. ಎರಡನೇದು, ರಾಜ್ಯ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರವಾಗಿ 13 ಜಿಲ್ಲೆಗಳಿಗೆ ಅಂದರೆ ಯೆಲ್ಲೋ ಅಲರ್ಟನ್ನು ನೀಡಲಾಗಿರುವಂಥದ್ದು ಒಂದು. ಎರಡನೇದು, 6 ದಿನಗಳ ಕಾಲ ರಾಜ್ಯಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಆಗತ್ತೆ ಅನ್ನೋಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕೊಡ್ತಾ ಇರುವಂಥದ್ದು. ಇದು ಒಂದು ಕಡೆ. ಆದರೆ ಎರಡನೇದು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ 5 ಜಿಲ್ಲೆಗಳಿಗೆ ಈಗಾಗಲೇ ಕೂಡ 3 ಗಂಟೆಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತಂದ್ರೆ ಗುಡುಗು ಸಹಿತವಾದಂತಹ ಮಳೆ ಆಗತ್ತೆ. ವಾಹನ ಸವಾರರು ಮತ್ತು ಮರದ ಕೆಳಗೆ ನಿಂತುಕೊಳ್ಳುವಂಥವರೆಲ್ಲರೂ ಕೂಡ ಅಲರ್ಟ್ ಆಗಿರಿ. ಕಾರಣ ಏನಂತ ಹೇಳಿದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಮರಗಳು ಧರೆಗೆ ಉರುಳುವಂಥದ್ದು, ಉಳಿದಂತಹ ಸಂದರ್ಭದಲ್ಲಿ ಕೆಳಗೆ ಸಂಚಾರ ಮಾಡುವಂತಹ ವಾಹನಗಳಾಗಿರ್ಬೋದು, ಅಂದರೆ ಮಳೆಗೆ ಆಶ್ರಯವನ್ನು ಪಡೆದಂತಹ ಸಾಕಷ್ಟು ಪಾದಚಾರಿಗಳೇನಿದ್ದಾರೆ ಅವರಿಗೆ ಅನಾಹುತವಾಗಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ 5 ಜಿಲ್ಲೆಗಳ ಜನಸಾಮಾನ್ಯರು ಒಂದಷ್ಟು ಅಲರ್ಟ್ ಆಗಿರಬೇಕು. ಅಂದರೆ ಮನೆಯ ಕಿಟಕಿ, ಗೋಡೆ ಇವೆಲ್ಲವೂ ಕೂಡ ಏನೇನಿದಾವೆ ಎಲ್ಲವನ್ನೂ ಕೂಡ ಒಂದಷ್ಟು ಅಲರ್ಟ್ ಮಾಡ್ಕೊಳ್ಳಿ. ಅಂದರೆ ಸಾಮಾನ್ಯವಾಗಿ ಕಾಂಪೌಂಡ್ಗಳ ಬಳಿ ನಿಲ್ಲುವಂಥದ್ದಾಗಿರ್ಬೋದು, ಮರಗಳ ಬಳಿ ನಿಲ್ಲುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ತಪ್ಪಿಸಬೇಕು ಅನ್ನೋಂಥದ್ದು. ಅಂದರೆ ರಾಜ್ಯಾದ್ಯಂತ ಯೆಲ್ಲೋ ಅಲರ್ಟ್ ನೀಡಿದ್ರು. 13 ಜಿಲ್ಲೆಗಳಲ್ಲಿ 6 ದಿನಗಳ ಕಾಲ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಆಗತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವಂಥದ್ದು. ಅದರ ಎಫೆಕ್ಟು ಈಗಾಗಲೇ ರಾಜಧಾನಿಯ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ತಟ್ಟಲಿಕ್ಕೆ ಆರಂಭ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಬೆಳಗಿನಿಂದಲೇ ತುಂತುರು ಮಳೆ ಕೂಡ ಆರಂಭ ಆಗಿರುವಂಥದ್ದು. ಈ ಮಳೆಯಲ್ಲೇ ಕೂಡ ಜನಸಾಮಾನ್ಯರು ಕೆಲಸ ಕಾರ್ಯಗಳಿಗೆ ಹೋಗಬೇಕಾದಂಥವ್ರು ಛತ್ರಿ, ರೈನ್ ಕೋಟ್ಗಳು ಹಾಕೊಂಡು ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೆ ಮುಂದಾಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.